ನಾಳೆ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಲಿದೆ ಅಕ್ಟೋಬರ್ 8ನೇ ತಾರೀಕು. ಇವತ್ತು ಅಕ್ಟೋಬರ್ 7ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿ ಅಧಿಕಾರವನ್ನು ಸ್ವೀಕರಿಸಿ ಇವತ್ತಿಗೆ 125ನೇ ದಿನ. ಯಾಕೆ ಈ 125ನೇ ದಿನವೇ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಮುಖ ಹಿಂದಿ ಸುದ್ದಿವಾಹಿನಿ ಆಜ್ ತಕ್ ಮತ್ತು ಇಂಗ್ಲಿಷ್ ಸುದ್ದಿವಾಹಿನಿ ಇಂಡಿಯಾ ಟುಡೇಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ನಾನು 100 ದಿನಕ್ಕೆ ಟಾರ್ಗೆಟ್ ಅನ್ನು ಇಟ್ಕೊಂಡಿಲ್ಲ, ನನ್ನ ಮೊದಲ ಟಾರ್ಗೆಟ್ ಇರುವಂಥದ್ದು 125ನೇ ದಿನಕ್ಕೆ. ಆ 125ನೇ ದಿನದಲ್ಲಿ ಮೊದಲ 25 ದಿನ ನನ್ನ ಟಾರ್ಗೆಟ್ ಇರುವಂಥದ್ದು ಯುವಕರಿಗಾಗಿ ನಾನು ಕೆಲಸ ಮಾಡುವ ಸಲುವಾಗಿ ಅಂತೇಳಿ. 100 ದಿನ ಅಲ್ಲ, ನನ್ನ ಟಾರ್ಗೆಟ್ ಇರುವಂಥದ್ದು 125ನೇ ದಿನಕ್ಕೆ. 125ನೇ ದಿನದಲ್ಲಿ ನಾನು ಅಧಿಕಾರ ಸ್ವೀಕರಿಸಿದ 125 ದಿನದ ಒಳಗಡೆ ಮಹತ್ವದ ಬದಲಾವಣೆಗಳು, ಮಹತ್ವದ ತೀರ್ಮಾನವನ್ನು, ಮಹತ್ವದ ನಿರ್ಧಾರಗಳನ್ನು ನಾನು ಕೈಗೊಳ್ತೀನಿ ಅಂತೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಾರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಆಜ್ ತಕ್ ಮತ್ತು ಇಂಡಿಯಾ ಟುಡೇಗೆ ಕೊಟ್ಟಂಥ ಇಂಟರ್ವ್ಯೂನಲ್ಲಿ. ಸೊ ಆವಾಗ ಆಜ್ ತಕ್ ಮತ್ತು ಇಂಡಿಯಾ ಟುಡೇಯ ಆ್ಯಂಕರ್ಗಳು ನರೇಂದ್ರ ಮೋದಿ ಅವರಿಗೆ ಹೇಳ್ತಾರೆ, ನಿಮ್ಮ ಐಡಿಯಾಸ್ ಏನಿದೆ ಅದನ್ನು ಹೇಳಿ, ಸೊ ಅದು ಯುವಕರಿಗೂ ಕೂಡ ಉಪಯೋಗ ಆಗುತ್ತೆ, ಯಾವೆಲ್ಲ ಕಾರ್ಯಕ್ರಮಗಳನ್ನು ಮೋದಿಯವರು ಜಾರಿಗೆ ತರ್ತಾರೆ ಅನ್ನುವಂಥದ್ದು ಅವರಿಗೂ ಕೂಡ ಗೊತ್ತಾಗುತ್ತೆ ಅಂಥೇಳಿ. ಸೊ ಆ 125ನೇ ದಿನ ಇವತ್ತಿಗೆ ಪೂರೈಕೆ ಆಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 3ನೇ ಅವಧಿಗೆ ಅಧಿಕಾರವನ್ನು ಸ್ವೀಕಾರ ಮಾಡಿ 125ನೇ ದಿನವನ್ನು ಪೂರೈಸಿದ ಮರುದಿನವೇ, ಅಂದರೆ ನಾಳೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ವಿಧಾನಸಭೆಯ ಫಲಿತಾಂಶ ಕೂಡ ಪ್ರಕಟ ಆಗ್ತಾ ಇದೆ. ಸೊ ಬಿಜೆಪಿಗೆ ಅತ್ಯಂತ ಮಹತ್ವದ ಚುನಾವಣಾ ಫಲಿತಾಂಶ, ಕಾಂಗ್ರೆಸ್ನಷ್ಟೇ. ಬಟ್ ಈ ಬಾರಿಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೆಲವು ಪ್ರಮುಖ ಅಂಶಗಳನ್ನು ನಾವು ಗಮನಿಸಬೇಕು. ಏನು ಅಂತ ಹೇಳಿದ್ರೆ, ಬಹುಶಃ 2024ರ ಲೋಕಸಭಾ ಚುನಾವಣೆಯವರೆಗೆ, ಅಂದರೆ ಈ ಬಾರಿ ನಡೆದಂತಹ ಲೋಕಸಭಾ ಚುನಾವಣೆಯವರೆಗೆ ಮೋದಿ ಕಿ ಗ್ಯಾರಂಟಿ ಅಂಥೇಳಿ ಮೋದಿಯವರ ಗ್ಯಾರಂಟಿಯ ಮೇಲೆಯೇ ಚುನಾವಣೆಯನ್ನು ಎದುರಿಸಿದ್ದಂತಹ ಬಿಜೆಪಿಗೆ ಈಗ ಸ್ವತಃ ಬಿಜೆಪಿಯವರಿಗೆ ಮೋದಿಯವರ ಮೇಲೆ ಗ್ಯಾರಂಟಿ ಇಲ್ಲವಾಗಿದೆ. ಈ ಬಾರಿ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿರುವಂಥದ್ದು ಕೇವಲ 4 ಚುನಾವಣಾ ರ್ಯಾಲಿಗಳನ್ನು ಮಾತ್ರ, ಕೇವಲ 4 ಚುನಾವಣಾ ರ್ಯಾಲಿಗಳನ್ನು ಮಾತ್ರ. ಜೊತೆಗೆ ಹರಿಯಾಣ ವಿಧಾನಸಭೆಯ ಬಹಿರಂಗ ಪ್ರಚಾರ ಅಂತ್ಯ ಆಗುವುದಕ್ಕೂ ಮೊದಲೇ ನರೇಂದ್ರ ಮೋದಿಯವರು ತಮ್ಮ ಚುನಾವಣಾ ಪ್ರಚಾರವನ್ನು ಸಮಾಪ್ತಿಗೊಳಿಸಿದ್ದಾರೆ. ಈ ಬಾರಿ ಕೇವಲ 4 ಚುನಾವಣಾ ರ್ಯಾಲಿಗಳು, ಯಾವುದೇ ರೋಡ್ ಶೋ ಕೂಡ ಇಲ್ಲ. ಎರಡನೆಯದ್ದು, ಈ ಬಾರಿ ಹರಿಯಾಣ ವಿಧಾನಸಭೆಯಲ್ಲಿ ಮೋದಿ ಕಿ ಗ್ಯಾರಂಟಿ ಎನ್ನುವಂತಹ ಘೋಷಣೆಯನ್ನೇ ಬಿಜೆಪಿ ಬಳಸಿಲ್ಲ. ಬದಲಾಗಿ ಬಿಜೆಪಿಯ ಮೇಲೆ ಮತ್ತೆ ನಂಬಿಕೆ ಇಟ್ಟು ಬಿಜೆಪಿಯನ್ನೇ ಮತ್ತೆ ಅಧಿಕಾರಕ್ಕೆ ತನ್ನಿ ಎನ್ನುವಂತಹ ಘೋಷಣೆಯೊಂದಿಗೆ ಬಿಜೆಪಿ ಈ ಬಾರಿಯ ಚುನಾವಣೆಯನ್ನು ಎದುರಿಸಿರುವಂಥದ್ದು. ಮೋದಿ ಕಿ ಗ್ಯಾರಂಟಿಯ ಪದವನ್ನೇ ಬಳಸಿಲ್ಲ, ಸ್ವತಃ ಮೋದಿಯವರು ಬಳಸಿಲ್ಲ, ಬಿಜೆಪಿಯವರು ಕೂಡ ಬಳಸಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ಸು ಈ ಬಾರಿ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಲೋಕಲೈಸ್ಡ್ ಎಲೆಕ್ಷನ್ ಅನ್ನು ಮಾಡಿತ್ತು. ಕಾಂಗ್ರೆಸ್ನ ಆ ಪ್ರಭಾವಕ್ಕೆ ಒಳಗಾಗಿ ಬಿಜೆಪಿ ಕೂಡ ಮೋದಿ ಕಿ ಗ್ಯಾರಂಟಿ ಎನ್ನುವಂತಹ ಶಬ್ದವನ್ನೇ ಬಳಸಲಿಲ್ಲ. ಬಿಜೆಪಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತನ್ನಿ, ವ್ಯಕ್ತಿ ಕೇಂದ್ರಿತ ಚುನಾವಣೆಯ ಬದಲಾಗಿ ಈ ಬಾರಿ, ಅಥವಾ ಮೋದಿ ಕೇಂದ್ರಿತ ಚುನಾವಣೆಯ ಬದಲಾಗಿ ಈ ಬಾರಿ ಹರಿಯಾಣದಲ್ಲಿ ಬಿಜೆಪಿ ಪಕ್ಷ ಕೇಂದ್ರಿತ ಚುನಾವಣೆಯನ್ನು ನಡೆಸಿತು. ಪಕ್ಷ ಕೇಂದ್ರಿತ ಚುನಾವಣೆ. 3ನೇ ಅಂಶ ಏನು ಅಂತ ಹೇಳಿದ್ರೆ, ರೋಡ್ ಶೋ ನಡೆಸಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. 2023ರಲ್ಲಿ, ಅಂದರೆ ಕಳೆದ ವರ್ಷ ಕರ್ನಾಟಕದಲ್ಲಿ ನಡೆದಂತಹ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಬರೋಬ್ಬರಿ 19 ಚುನಾವಣಾ ರ್ಯಾಲಿಗಳನ್ನು, ಸಮಾವೇಶಗಳಲ್ಲಿ ಭಾಗವಹಿಸಿದರು, ಬಹಿರಂಗ ಸಮಾವೇಶದಲ್ಲಿ. ಜೊತೆಗೆ ಬೆಂಗಳೂರು, ಮೈಸೂರು ಒಳಗೊಂಡಂತೆ ಒಟ್ಟು 4 ರೋಡ್ ಶೋಗಳನ್ನು ಕೂಡ ಮಾಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಕಳೆದ ವರ್ಷ
ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ. ರಾಜಸ್ಥಾನ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 16 ಚುನಾವಣಾ ರ್ಯಾಲಿಗಳು ಜೊತೆಗೆ 2 ಪ್ರಮುಖ ರೋಡ್ ಶೋಗಳನ್ನು ಕೈಗೊಂಡಿದ್ದರು ನರೇಂದ್ರ ಮೋದಿ ಅವರು. ಛತ್ತೀಸ್ಗಢದಲ್ಲೂ ಕೂಡ, ಮಧ್ಯಪ್ರದೇಶದಲ್ಲೂ ಕೂಡ ಅಷ್ಟೇ ಮೋದಿಯವರ ಚುನಾವಣಾ ರ್ಯಾಲಿಗಳು ಸಾಕಷ್ಟು ಪ್ರಮಾಣದಲ್ಲಿ ನಡೆದಿತ್ತು. ಜೊತೆಗೆ ಕರ್ನಾಟಕವು ಒಳಗೊಂಡಂತೆ ಕರ್ನಾಟಕ, ತೆಲಂಗಾಣ, ಛತ್ತೀಸ್ಗಢ, ರಾಜಸ್ಥಾನ, ಮಧ್ಯಪ್ರದೇಶ ಈ ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಮೋದಿ ಕಿ ಗ್ಯಾರಂಟಿಯ ಘೋಷಣೆಯ ಅಡಿಯಲ್ಲೇ ಕಾಂಗ್ರೆಸ್ನ ಗ್ಯಾರಂಟಿಗೆ ತದ್ವಿರುದ್ಧವಾಗಿ, ಕಾಂಗ್ರೆಸ್ನ ಗ್ಯಾರಂಟಿಗೆ ಪ್ರತಿಯಾಗಿ ಮೋದಿ ಕಿ ಗ್ಯಾರಂಟಿ ಘೋಷಣೆಯ ಅಡಿಯಲ್ಲೇ BJP ಚುನಾವಣೆಯನ್ನು ಎದುರಿಸ್ತು. ಹೊರತುಪಡಿಸಿದ್ರೆ BJP ಅನ್ನೋದಕ್ಕಿಂತ ಮೋದಿ ಚರಿಷ್ಮಾವನ್ನೇ ನಂಬಿಕೊಂಡು BJP ಚುನಾವಣೆಯನ್ನು ಎದುರಿಸ್ತು. 2024 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಮೋದಿ ಕಿ ಗ್ಯಾರಂಟಿಯೇ BJPಯ ಪ್ರಮುಖ ಅಸ್ತ್ರವಾಗಿತ್ತು. ಆದರೆ ಯಾವಾಗ ಮೋದಿ ಕಿ ಗ್ಯಾರಂಟಿ ಫಲ ಕೊಟ್ಟಿಲ್ಲ ಎನ್ನುವಂಥದ್ದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ BJPಗೆ ಅರ್ಥ ಆಯಿತು. BJP ತನ್ನ ನಡೆಯನ್ನೇ ಶಿಫ್ಟ್ ಮಾಡಿತು. 2014 ಮತ್ತು 2019 ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ BJP ಪರವಾಗಿ ಮೋದಿ ಬರೋಬ್ಬರಿ 10 ರ್ಯಾಲಿಗಳನ್ನು ಮಾಡಿದರು. 10 ರ್ಯಾಲಿ. 2014 ಕೂಡ 10 ರ್ಯಾಲಿ, 2019 ಕೂಡ 10 ರ್ಯಾಲಿ. ಬಟ್ ಈ ಬಾರಿ ಆ ರ್ಯಾಲಿಯ ಸಂಖ್ಯೆ 4ಕ್ಕೆ ಕುಸಿದಿದೆ, ಅರ್ಧಕ್ಕಿಂತಲೂ ಕಡಿಮೆ ಆಗಿರುವಂಥದ್ದು. ಸೊ ಮೋದಿ ಅವರಿಗೆ ಮೊದಲೇ ಸುಳಿವು ಸಿಕ್ಕಿತ್ತು, ಈ ಬಾರಿ ಹರಿಯಾಣದಲ್ಲಿ BJP ಸೋಲುತ್ತೆ. ಸೋಲುವಂಥ ಹರಿಯಾಣದಲ್ಲಿ ಆ ಸೋಲಿನ ಹೊಣೆಯನ್ನು ನಾನು ತಗೋಬಾರ್ದು ಎನ್ನುವಂಥ ನಿರ್ಧಾರಕ್ಕೆ ಮೋದಿಯವರು ಬಂದಾಗಿದೆ. ಮೋದಿಯವರು BJPಯ ಉಳಿದೆಲ್ಲ ನಾಯಕರಿಗಿಂತ ಬುದ್ಧಿವಂತರು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಹರಿಯಾಣದಲ್ಲಿ ಒಂದು ವೇಳೆ BJP ಸೋತರೆ ಅದಕ್ಕೆ ಹರಿಯಾಣದ BJPಯ ಮುಖ್ಯಮಂತ್ರಿ ನಾಯಬ್ ಸಿಂಗ್ ಸೈನಿ ಅವರೇ ಕಾರಣ, ಮನೋಹರ್ ಲಾಲ್ ಖಟ್ಟರ್ ಕಾರಣ, BJPಯೇ ಕಾರಣ ಎನ್ನುವಂತಹ ಅಭಿಪ್ರಾಯವನ್ನು ಮಾಧ್ಯಮಗಳ ಮುಖಾಂತರ ಹಬ್ಸಲಾಗುತ್ತೆ. ಸೊ ಮೋದಿಯವರು ರ್ಯಾಲಿ ಮಾಡಿಲ್ಲ, ಹೀಗಾಗಿ BJP ವಿನ್ ಆಗಲಿಲ್ಲ. ಒಂದು ವೇಳೆ ಮೋದಿಯವರು ರ್ಯಾಲಿ ಮಾಡಿದರೆ, ಮೋದಿ ಕಿ ಗ್ಯಾರಂಟಿ ಅಂತ ಘೋಷಣೆ ಮಾಡಿದರೆ BJP ವಿನ್ ಆಗ್ತಾ ಇತ್ತು ಎನ್ನುವಂತಹ ನೆರೇಟಿವನ್ನು ಸೆಟ್ ಮಾಡಲಿಕ್ಕೆ ಮೋದಿಯವರು ಆರಂಭದಲ್ಲಿ ಜಾಗೃತರಾಗಿಬಿಟ್ಟಿದ್ದಾರೆ. ಸೊ ರ್ಯಾಲಿನೇ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. ಮೋದಿಯ ಜನಪ್ರಿಯತೆ ಹರಿಯಾಣದಲ್ಲಿ ಕುಸಿದಿದೆ. ರೈತ ವಿರೋಧಿ ಕಾನೂನುಗಳಿರ್ಬೋದು, ಕುಸ್ತಿಪಟುಗಳ ಜೊತೆಗೆ ಮೋದಿಯವರ ಸರ್ಕಾರ ನಡೆದುಕೊಂಡಂತಹ ರೀತಿ, ಜೊತೆಗೆ ಹರಿಯಾಣದಲ್ಲಿ ಹೊಸ ಜಾತಿ ಸಮೀಕರಣಕ್ಕೆ ಮೋದಿ ಮತ್ತು ಅಮಿತ್ ಶಾ ಕೈ ಹಾಕಿದರು. 2014 ಮೋದಿಯವರ ಜನಪ್ರಿಯತೆಯ ಕಾರಣದಿಂದ BJP ಹರಿಯಾಣದಲ್ಲಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಪ್ರಬಲ ಜಾಟ್ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡುವುದರ ಬದಲು OBC ಸಮುದಾಯವನ್ನು ಸೆಳೆಯುವ ಸಲುವಾಗಿ ಮನೋಹರ್ ಲಾಲ್ ಖಟ್ಟರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಾಯಿತು. ಈ ಬಾರಿ ಲೋಕಸಭಾ ಚುನಾವಣೆಗೂ ಮೊದಲೇ ಖಟ್ಟರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಅವರ ಬದಲಿಗೆ ಮತ್ತೋರ್ವ OBC ನಾಯಕ ನಾಯಬ್ ಸಿಂಗ್ ಸೈನಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು. ಸೊ ಹೊಸ ಜಾತಿ ಸಮೀಕರಣದ ಪ್ರಯೋಗ 2019 ಎರಡನೆಯ ಬಾರಿಗೆ ಮೋದಿ ಅಲೆಯಲ್ಲಿ BJP ಅಧಿಕಾರಕ್ಕೆ ಬಂದಿದ್ದರಿಂದ ನಮ್ಮ ಈ ಹೊಸ ಜಾತಿ ಸಮೀಕರಣದ ಪ್ರಯೋಗ ಯಶಸ್ವಿಯಾಗಿದೆ ಅಂಥೇಳಿ BJP ಭಾವಿಸಿತ್ತು. ಬಟ್ ಅದು ಈಗ ಬೂಮರಾಗ್ ಆಗುವಂತಹ ಸ್ಥಿತಿಯಲ್ಲಿದೆ. ಸೊ ಮೋದಿ ಕಿ ಗ್ಯಾರಂಟಿ ಇಲ್ಲ, ಮೋದಿ ಕಿ ಗ್ಯಾರಂಟಿ BJP ಅವರಿಗೆ ಇಲ್ಲ. ಸೊ ಬಿಗ್ ಶಿಫ್ಟ್ 2024 ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ BJPಯ ಮೈಂಡ್ಸೆಟ್ಟೇ ಕಂಪ್ಲೀಟ್ ಬದಲಾಗಿದೆ. BJPಯ ಮೈಂಡ್ಸೆಟ್ಟೇ ಕಂಪ್ಲೀಟ್ ಬದಲಾಗಿದೆ. ಆಯಿತು, ಒಂದು ವೇಳೆ ಹರಿಯಾಣದಲ್ಲಿ BJP ಸೋಲುತ್ತಂತಿದ್ದಾಗಿಯೂ ಕೂಡ ಮೋದಿಯವರು ಇಂಟೆನ್ಸಿವ್ ರ್ಯಾಲಿಗಳನ್ನು ಮಾಡಬಹುದಿತ್ತು ಹರಿಯಾಣದಲ್ಲಿ ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಅಥವಾ ಪಕ್ಷದ ಸೋಲಿನ ಅಂತರವನ್ನು ಇನ್ನಷ್ಟು ಕಡಿಮೆ ಮಾಡಲಿಕ್ಕೆ. ಬಟ್ ಮೋದಿಯವರು ಆ ರೀತಿ ಮಾಡಿಲ್ಲ. ಮೋದಿಯವರು ತಮ್ಮ ರ್ಯಾಲಿಯನ್ನು ಕೇವಲ 4ಕ್ಕೆ ಸೀಮಿತಗೊಳಿಸಿಕೊಂಡ್ರು. ಜೊತೆಗೆ ಬಹಿರಂಗ ಪ್ರಚಾರ ಕೊನೆ ಆಗುವುದಕ್ಕೂ ಮೊದಲೇ ತಮ್ಮ ಚುನಾವಣಾ ರ್ಯಾಲಿಗಳನ್ನು ಮುಗಿಸ್ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಾದರೆ ಟಿಲ್ ಲಾಸ್ಟ್ ಡೇಟ್ ಆಫ್ ಕ್ಯಾಂಪೇನ್, ಚುನಾವಣಾ ಪ್ರಚಾರ ಅಂತ್ಯ ಆಗುವ ದಿನದವರೆಗೂ ಕೂಡ ಮೋದಿಯವರು ಕರ್ನಾಟಕದಲ್ಲಿ ಚುನಾವಣಾ ರ್ಯಾಲಿಯನ್ನು ಮಾಡಿದರು, ರಾಜಸ್ಥಾನದಲ್ಲೂ ಕೂಡ ರ್ಯಾಲಿಯನ್ನು ಮಾಡಿದರು. ಬಟ್ ಹರಿಯಾಣದಲ್ಲಿ ಹಾಗೆ ಮಾಡಿಲ್ಲ ನರೇಂದ್ರ ಮೋದಿಯವರು. ಸೊ BJP ಅವರಿಗೇನೆ ಈಗ ಮೋದಿಯವರ ಮೇಲೆ ಗ್ಯಾರಂಟಿ ಇಲ್ಲವಾಗಿದೆ. ಆಲ್ರೆಡಿ ನ್ಯಾಷನಲ್ ಮೀಡಿಯಾಗಳ ಆಲ್ರೆಡಿ ಹಿಂದಿ ಮತ್ತು ಇಂಗ್ಲೀಷ್ TV ಚಾನಲ್ಗಳಲ್ಲಿ ಹರಿಯಾಣದ ಎಕ್ಸಿಟ್ ಪೋಲ್ಗೆ ಸಹಜವಾಗಿ ಸೋಲುವ ಸಂದರ್ಭದಲ್ಲಿ BJPಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ಫೋಟೋವನ್ನು ಹಾಕಿ ರಾಹುಲ್ ಗಾಂಧಿ ಅವರ ಜೊತೆಗೆ ಡಿಶುಮ್ ಮಾಡುವಂತಹ ಕಾರ್ಟೂನ್ ಮುಖಾಂತರ ಪ್ರಾಜೆಕ್ಟನ್ನು ಮಾಡಲಾಗ್ತಾ ಇದೆ. ಇದು JP ನಡ್ಡಾ ಸೋಲು,
ನರೇಂದ್ರ ಮೋದಿಯವರ ಸೋಲಲ್ಲ ಎನ್ನುವಂಥ ಅರ್ಥದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಮೋದಿಯವರ ಪರವಾಗಿ ಸೇಫ್ ಗೇಮನ್ನು ಆಡಲಾಗ್ತಾ ಇದೆ. ಬಟ್ ಜನಕ್ಕೆ ಗೊತ್ತು ಹರಿಯಾಣದಲ್ಲಿ BJP ಸೋತಾರೆ, ಅದಕ್ಕೆ ಯಾರು ಕಾರಣ ಅಂತ ಹೇಳಿದ್ರೆ ಇಟ್ಸ್ ಓನ್ಲಿ ಮಿಸ್ಟರ್ ನರೇಂದ್ರ ಮೋದಿ. ಜಮ್ಮು ಕಾಶ್ಮೀರದಲ್ಲಿ BJPಗೆ ಹಿನ್ನಡೆಯಾದರೆ ಅದಕ್ಕೂ ಕಾರಣ ನರೇಂದ್ರ ಮೋದಿ ವಿರೋಧಿ ಅಲೆಗಳೇ ಈ ಬಾರಿ BJPಗೆ ದುಬಾರಿ ಆಗ್ತಾ ಇರುವಂಥದ್ದು. ಸೊ 100 ದಿನ ಅಲ್ಲ 125ನೆಯ ದಿನದ ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡ್ತೀನಿ ಅಂತ ಲೋಕಸಭಾ ಚುನಾವಣೆಯ ವೇಳೆ ಘೋಷಣೆ ಮಾಡಿದ್ರಲ್ಲ ನರೇಂದ್ರ ಮೋದಿ, ಆ 125ನೆಯ ದಿನ ಮುಗಿದ ಮರುದಿನವೇ BJP ಮತ್ತು ಮೋದಿಗೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಆಘಾತಕಾರಿ ಸುದ್ದಿ ನಿಚ್ಚಳವಾಗಿ ಕಾದಿದೆ.